ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ, ಅನದರ್ ಡೇ, ಅನದರ್ ಲಾಗ್. ಈ ಲಾಗ್ ಏನಪ್ಪ ಅಂದರೆ ಇಟ್ಸ್ ನಥಿಂಗ್ ಬಟ್ ಎ ಸ್ಟೋರಿ ಲಾಗ್. ಹೌ ಐ ಎಂಡ್ ಅಪ್ ಇನ್ ಬೆಂಗಳೂರು ಅಂತ. ನಾನು ಬೆಂಗಳೂರಿಗೆ ಹೇಗೆ ಬಂದೆ ಅನ್ನೋಕ್ಕಿಂತ ಯಾವಾಗ ಬಂದೆ, ಹೇಗೆ ಬಂದೆ ಅನ್ಬೋದು, ಯಾವಾಗ ಬಂದೆ ಅಂತ. ಇಟ್ಸ್ ಬೀನ್ ಲೈಕ್ 4 years. 2022 ಬಂದಿದ್ದು. ನಾನು ಸಾದಿ ಅಂದರೆ ಪ್ರಸಾದ, ನನ್ನ ನವೋದಯ ಫ್ರೆಂಡು, ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಅವನು ನಾನು ಬಂದಿದ್ದು ಬೆಂಗಳೂರಿಗೆ. ಹೆಂಗೆ ಬಂದ್ವಿ ಅಂತ ವೀಡಿಯೋ ಸಿಕ್ತು, ಸೊ ಅದನ್ನು ಯಾಕೆ ಹಾಕಬಾರ್ದು ಸ್ಟೋರಿ ಟೈಪು ಅಂತ ಹಾಕ್ತಾಯಿದ್ದೀನಿ. ನೋಡಿ, ದ ಡೇ ಬಿಫೋರ್ ಬೆಂಗಳೂರಿಗೆ ಬರೋ ದಿನ ಹೆಂಗಿತ್ತು, ಬಸ್ಸಲ್ಲಿ ಹೆಂಗೆ ಬಂದ್ವಿ ಅಂತ. ಎಲ್ಲ ನಮ್ಮ ಫ್ರೆಂಡ್ಸ್ನ ನೋಡೋಕ್ಕೆ ಬಂದಿದ್ದೆ. ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಅಂತ. ನಮ್ಮ ಮಲ್ಲಿಕಾ, ನಮ್ಮ ಹಳೆ ಲಾಗಲ್ಲಿದ್ನೆಲ್ಲ ಅವ್ರನ್ನ ನೋಡಕ್ಕೆ ಬಂದಿದ್ದೆ. ಮಾತಾಡ್ಮಲ್ಲಿ 2 ಮಾತು ರೆಡ್ ಬಟನ್ ಬರ್ತೀನಿ. 1 ನಿಮಿಷ, 3 ಸೆಕೆಂಡ್ ಮಾತಾಡು. ಏನಂತ? ಏನಾದ್ರು ಮಾತಾಡು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಿಂಗೆ ಬೇಜಾರಾಗ್ತಿದೆ, ಖುಷಿ ಆಗ್ತಿದೆ ಅಂತ. ನೀ ಬೆಂಗಳೂರಿಗೆ ಹೋಗ್ತಿದೀಯಾ? ನಮಗೆಲ್ಲ ಭಾಳ ದುಃಖ ಆಗ್ತೈತೆ. ಅಳು ಮತ್ತೆ ನೀ ಬೇರೆ ಏನಾರು ಹೇಳು. ಚೆನ್ನಾಗಿತ್ತು, ಎಲ್ಲರಿಗೂ ಒಳ್ಳೆ ಸಲಹೆ, ಒಳ್ಳೆ ನೀ ಎಬ್ಸ್ ಕಳಿಸಿದ್ದೆ ಅಂತ ನೀವು ಕುರ್ಚಿ ಹೋಗ್ತಾ ನೀವು ಹೇಳು. ಹೋಗಿ ಚೆನ್ನಾಗಿ ಓದ್ಕೋ. ಡೆಲ್ಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದೆಯಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ದುಃಖಕರದ ಸಂಗತಿ. ದಿ ನೆಕ್ಸ್ಟ್ ಡೇ ಎಲ್ಲ ಹೋಗ್ತಾ ಇದೀವಿ ನಾವು. ಬೆಂಡೆಕಾಳೂರು ಏನೋ ಒಂದು ಬೆಳಗ್ಗೆ ಎದ್ದು ಹೊಸ ಹಾದಿ ಇಟ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ. ಯಾವುದೋ ಸೆಮಿ ಸ್ಲೀಪರಲ್ಲಿ ಕೂತಿದ್ದೀವಿ. ಡ್ರೈವರ್ ನೋಡಿದ್ರೆ ಹೆವಿ ಸ್ಲೋ ಆಗಿ ಹೊಡಿತೇನೆ ಗಾಡಿನ. ಭಾರಿ ಬೇಜಾರಾಗ್ತಿದೆ. ಕೆಳಗೆ ವಾಕಿಂಗ್ ಹೇಳಿದ್ರೆ ಅವ್ರಿಗಿಂತ ಫಸ್ಟ್ ಬೆಂಗಳೂರು ಹೋಗ್ತೇವೆ. 1 ಗಂಟೆ ಮುಂಚೆ ಶಿವಮೊಗ್ಗದಲ್ಲಿದ್ವಿ. 2 ಗಂಟೆ ಆದರೆ ತರೀಕೆರೆಗೆ ಬಂದ್ವಿ ಅಷ್ಟೇ. ಯಾರು ತರೀಕೆರೆ ಇದ್ದರೆ ನಮಗೆ ಹಾಯ್ ಹೇಳಿ ನಾವು ಬಂದು ಮೀಟ್ ಆಗ್ತೀವಿ. ಹಂಗೆ ಕರ್ಕೊಂಡು ಹೋಗ್ತೀವಿ. ಸೀಟ್ ಹಿಂದ್ಗಡೆ ಎಲ್ಲ ಖಾಲಿ ಇದ್ದಾವೆ. ಡಿಜಿಟಲ್ಲೂ ಮೀಟ್ ಕೊಡಿಸ್ತೀವಿ. ಆಫ್ ರೇಟಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಡ್ರೈವರು. ನಮಗೆ ಕಮಿಷನ್ ಇದೆ. ನಮ್ಮ ಬಾಸ್ ಅಭಿಷೇಕ್ ಹೆಚ್ಚಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು. ನಮ್ಮ ಬಾಸ್ ಅಭಿಷೇಕ್ ಹೆಚ್ಚಿಗೆ ಜೈ. ಹತ್ರ ಹೋಗಿ ಪ್ರಮೋಷನ್ ಬಗ್ಗೆ ಮಾತಾಡೋಣ, ವೀಡಿಯೋ ಮಾಡ್ತೀವಿ. ಏನಂತ? ಹತ್ರ ಹೋಗಿ ಪ್ರಮೋಷನ್ ಬಗ್ಗೆ ಮಾತಾಡೋಣ. ಸುರುಚಿ ಪ್ರಮೋಷನ್ ದೊಡ್ಡ ಯೂಟ್ಯೂಬರ್ಸು ಪೇಯ್ಡ್ ಪ್ರಮೋಷನ್ ಇದೆ ಅಂತೇಳಿ. DM ಬೇಡ, ಕ್ಯಾಶ್ ಆ್ಯಂಡ್ ಕ್ಯಾರಿ, ಲವ್ ಆ್ಯಂಡ್ ಮ್ಯಾರಿ ಅಂತ. ವರ್ಕ್ ಈಸ್ ವರ್ಷಿಪ್, ಫ್ರೆಂಡ್ಶಿಪ್ ಈಸ್ ಫ್ರೆಂಡ್ಶಿಪ್. ಕನ್ನಡಿ ಸರಿ ಇಲ್ಲ, ಗಿಜ್ಜೆ ಆಗಿದೆ. ಏನು ತಿಂಡಿದ್ದೀಯ ಪ್ರಸಾದ? ಯಾಕಾಗ ಪಲಾವ್ ಹೇಳಿದ್ದೀವಿ. ಒಂದ್ಸರಿ ಹೇಳು, ಅವ್ರು ಅಂಗಡಿ ಇರ್ತಾರ. ಏನೇನಿದೆ ತಿಂಡಿ? ಇಡ್ಲಿ, ವಡೆ, ರವೆ, ದೋಸೆ, ಪೂರಿ, ಪೊಂಗಲ್, ಪಲಾವ್. ಸೈಡಿಗೆ ಕರ್ಕೊಂಡು ಹೋಗೋದಿಲ್ವಾ? ಆ ಥರ ಏನಿಲ್ಲ, ಆಫರ್ ಬಿಡ್ತಿಲ್ಲ ಅವರು. ತಿಂಡಿ ತಿನ್ನೋಣ. ಜಾಸ್ತಿ ಟೈಮ್ ಇಲ್ಲ, ಬೇಗ ತಗೊಂಡು ತಿಂದು ಬಸ್ ಹತ್ತ. ನಮ್ಮ ಮಾವ ಅಲ್ಲ, ಬಸ್ ಅಂತ. ಒಂದು ಒಳ್ಳೆಯ ಊಟದ ನಂತರ ತಿಂಡಿ ಆದಮೇಲೆ ಪಕೋಡ ತಿನ್ನೋದಾಗಿಲ್ಲ. ಪಾರ್ಸಲ್ ಕಟ್ಟಿಸ್ಕೊಂಡು ಜಾಸ್ತಿ ಕುಡಿದ್ವಿ. ಆ್ಯಕ್ಚುಲಿ ಯಾವುದದು ಹೋಟ್ಲು? ನಮ್ಮ ಜೂನಿಯರ್ ಸಮೃದ್ಧಿ ಅಂತ ಹೋಟ್ಲು. ಚೆನ್ನಾಗಿ ಕುಡಿಬೇಕು ಪ್ಲೀಸ್. ಸೊ ಇಷ್ಟೆಲ್ಲ ಆದಮೇಲೆ ಬೆಂಗಳೂರು ಬಂದ್ವಿ. ಬೆಂಗಳೂರು ಬಂದಮೇಲೆ ಅವ್ನು ಮತ್ತೆ ವಾಪಸ್ ಹೋದ ಬೆಂಗಳೂರಿಂದ. ನಾನು ಇಲ್ಲೇ ಸಿಗಾಕೊಂಡೆ. ನಾನು ಡೆಲ್ಲಿಯಿಂದ ವಾಪಸ್ ಬಂದಾಗ ಬೆಂಗಳೂರಲ್ಲಿ ಏನೋ ಒಂದು 2-3 ಮಂತ್ಸ್ ಇರೋಣ ಅನ್ಕೊಂಬಂದಿದ್ದು ನಾನು. ಬಟ್ ಬೆಂಗಳೂರು ಹೆಂಗೆ ಅಂದರೆ, ಇಲ್ಲಿ ಸರ್ವೈವ್ ಆಗೋದು ಕಷ್ಟ. ಬಟ್ ಸರ್ವೈವ್ ಆಗೋದು ಕಲ್ತ್ಬಿಟ್ರೆ ವಾಪಸ್ ಹೋಗೋದು ಕಷ್ಟ. ಬಿಕಾಸ್ ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ. ವಾಪಸ್ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಆಮೇಲೆ ಸರ್ವೈವ್ ಆಗೋ ತನಕ ಅಷ್ಟೇ. ಸರ್ವೈವ್ ಆಗೋದು ಹೆಂಗೆ ಅಂತ ಗೊತ್ತಾಗ್ಬಿಟ್ರೆ ಇಲ್ಲೇ ಸ್ಟಿಕ್ ಆನ್ ಆಗಿಬಿಡ್ತೀರಾ. ಈಗ ನಂದು ಹಂಗೆ ಆಗಿದೆ ಪರಿಸ್ಥಿತಿ. ಇಟ್ಸ್ ಬಿನ್ 3 years. 3 ವರ್ಷ ಆಯ್ತು ನಾನು ಬಂದು. ಬಟ್ ಇಲ್ಲಿಂದ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಅಷ್ಟೇ ಇವತ್ತಿನ ಲಾಗು. ಎಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಜೂನ್ ಮುಗಿಯೋದ್ರೊಳಗೆ 300 ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಕಾನ್ಫಿಡೆನ್ಸಲ್ಲಿದ್ದೀನಿ. ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. 300 ಆದರೆ
ಲೈಕ್ ಒಂದೊಳ್ಳೆ ಮಿಕ್ಸ್ ವೆಜ್ ಪಲಾವ್ ಥರ ಗೇಮಿಂಗು ಸ್ಟಾರ್ಟ್ ಮಾಡೋಣ, ಆಮೇಲೆ ಬೇರೆ ಬೇರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಸ್ಟೋರಿ ಟೆಲ್ಲಿಂಗ್ ಟೈಪ್ಸ್ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು. ಗುಡ್ ನೈಟ್, ಗುಡ್ ಡೇ. ಗುಡ್ ನೈಟ್ ಅಲ್ಲ, ಗುಡ್ ಡೇ.